ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟ್ರಂಪ್ಗೆ ಈಗ ಅಮೆರಿಕದಲ್ಲಿಯೇ ಮೋದಿ ಶಾಕ್ ಎದುರಾಗಿದೆ. ಟ್ರಂಪ್ ಹೇರಿರುವಂಥ ತೆರಿಗೆ, ಈ ಟ್ಯಾರಿಫ್ ಹೊರೆ ವಾಪಸ್ ತಗೊಳ್ಳೋದಕ್ಕೆ ನಾವೇನು ಅಮೆರಿಕದ ಜೊತೆಗೆ ಮಾತುಕತೆ ಮಾಡೋದು, ನಾವೇನು ಡೀಲ್ ಮಾಡೋದು ಬಿಡಿ, ಅಮೆರಿಕದಲ್ಲಿಯೇ ಈಗ ಡೀಲ್ ಆಗಿದ್ದಾರೆ ಟ್ರಂಪ್. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಮೆರಿಕದಲ್ಲಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಅಮೆರಿಕದಲ್ಲೀಗ ಅಮೆರಿಕ ಸಂಸತ್ನಲ್ಲೀಗ ಫುಲ್ ಮೋದಿ ಹವಾ ನೋಡಿ. ಮೊನ್ನೆಯಷ್ಟೇ ಅಲ್ಲಿನ ಪ್ರತಿನಿಧಿಗೊಬ್ಬರು ಸಂಸತ್ನಲ್ಲಿ ಮೋದಿ ಪುಟಿನ್ ಫೋಟೋ ತೋರಿಸಿ ನೋಡಿ ಏನಾಗ್ತಿದೆ ನಿಮ್ಮ ವಿದೇಶಾಂಗ ನೀತಿಯ ಫೇಲ್ಯೂರು, ಇವರಿಬ್ಬರು ಇನ್ನೂ ಹತ್ತಿರ ಆಗ್ತಿದ್ದಾರೆ. ಇನ್ನೂ ಈ ದೊಡ್ಡ ಆರ್ಥಿಕತೆಯಾಗಿ, ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಬೆಳೆದು ನಿಲ್ತಿರೋ ಹೊತ್ತಲ್ಲಿ, ಚೀನಾ ಟ್ಯಾಕಲ್ ಮಾಡೋದಕ್ಕೆ ನಮ್ಮ ಭಾರತದ ಸ್ನೇಹ ಅತಿ ಮುಖ್ಯ ಅನ್ನಿಸ್ತಿರೋ ಹೊತ್ತಲ್ಲಿ ನೀವು ಭಾರತ ಜೊತೆ ಕಿತ್ತಿಟ್ಕೊಂಡು ಕೂತಿದ್ದೀರಲ್ಲ ಅಂತ ಆಕ್ರೋಶ ವ್ಯಕ್ತವಾಯಿತು. ಅಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ಆಯಿತು. ಮೋದಿ ಫೋಟೋ ಹಿಡ್ಕೊಂಡು ಮಾತಾಡಿದ್ರು. ಅದ್ರ ಬೆನ್ನಲ್ಲೇ ನೋಡಿ ಈಗ 3 ಜನ US ಲಾ ಮೇಕರ್ಸ್ ರೆಸೊಲ್ಯೂಷನ್ ಮೂವ್ ಮಾಡಿದ್ದಾರೆ. ಏನಕ್ಕೆ? ಪ್ರೆಸಿಡೆಂಟ್ ಟ್ರಂಪ್ 50% ಟ್ಯಾರಿಫ್ ಆನ್ ಇಂಡಿಯಾ ಕ್ಯಾನ್ಸಲ್ ಮಾಡೋದಕ್ಕೆ 3 ಜನ US ಲಾ ಮೇಕರ್ಸ್ ಈಗ ಬಿಗ್ ಸ್ಟೆಪ್ಪನ್ನು ತಗೊಂಡಿರೋದು. ಯಾರ್ಯಾರು? ಡೆಬೊರಾ ರೋಸ್, ಮಾರ್ಕ್ ವೆಸೆ ಮತ್ತು ರಾಜಾ ಕೃಷ್ಣಮೂರ್ತಿ. ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 50% ಟ್ಯಾರಿಫನ್ನು ಭಾರತದ ಮೇಲೆ ಹಾಕಿರೋದ್ರಿಂದ ನಮಗಿಲ್ಲಿ ಕಷ್ಟ ಆಗ್ತಿದೆ, ಅವ್ರಿಗೆ ಬೆಲೆ ಕಾಸ್ಟ್ಲಿ. ಈಗ ಅಕ್ಕಿ ಮೇಲೂ ಟ್ಯಾರಿಫ್ ಹಾಕೋದಕ್ಕೆ ಹೊರಟಿದ್ದಾರೆ. ಭಾರತ ಕಳಿಸ್ಕೊಡುವಂಥ ಬಾಸ್ಮತಿ ರೈಸನ್ನು ಅವರು ನಮಗೆ ಹೇರ್ತೀನಿ ತೆರಿಗೆನ ಅಂತಂದರೆ ನಮಗೇನು ಸಮಸ್ಯೆ ಇಲ್ಲ, ಇಲ್ಲೇ ಇದ್ದಾರೆ. 100 ಕೋಟಿ ಜನ ಅಕ್ಕಿನ ಇಲ್ಲೇ ಮಾಡ್ತೀವಿ ನಾವು. ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ತುದಿಗಾಲಲ್ಲಿ ನಿಂತಿದ್ದಾವೆ. ಸಪ್ಲೈ ಭಾರತದಿಂದ ಯಾವತ್ತೂ ಸಮಸ್ಯೆ ಆಗಲ್ಲ. ಅಕ್ಕಿ ಯಾರಿಗೆ ಸಮಸ್ಯೆ ಆಗುತ್ತೆ? ತಿನ್ನೋಕೆ ಅನ್ನ ಇಲ್ಲದೆ ಅಮೆರಿಕನ್ನರು ಒದ್ದಾಡಬೇಕಾಗತ್ತೆ. ಆ ಆಕ್ರೋಶ ಸಿಡ್ದಿದೆ. ಬೇರೆ ಬೇರೆ 50% ಭಾರತದ ಮೇಲೆ ಹಾಕಿರೋದ್ರಿಂದ ಅಲ್ಲಿ ಎಲ್ಲ ಕಾಸ್ಟ್ಲಿ ಆಗ್ತಿದೆ. ಮೇಕ್ ಇನ್ ಅಮೆರಿಕಾ ಅಂದರೆ ಎಲ್ಲಿಂದ ಬರ್ತಾರೆ ಮೇಕ್ ಇನ್ ಅಮೆರಿಕಾಗೆ? ಅಮೆರಿಕದ ಕಂಪನಿಗಳು ಭಾರತದ ಮೇಲೆ ಬಂದು ಲಕ್ಷ ಕೋಟಿ ಸುರಿತಿರೋದು ಗೊತ್ತು. ಈಗ ಮೊನ್ನೆ ಅಷ್ಟೇ ಏನೇನು AI ಕ್ಷೇತ್ರದಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟು, ಸೆಮಿಕಂಡಕ್ಟರ್ ವಲಯದಲ್ಲಿ ಏನು ಇನ್ವೆಸ್ಟ್ಮೆಂಟ್ ಆಗ್ತಿದೆ, ಅಮೆರಿಕಾ ಕಂಪನಿಗಳು ಏನು ಬಯಸ್ತಾ ಇದೆ, ಐಫೋನ್ ಆ್ಯಪಲ್ ಕಂಪನಿ ಏನು ಮಾಡ್ತು, ಟ್ರಂಪ್ಗೆ ಸೆಡ್ ಹೊಡಿತು, ಅವ್ರ ಮಾತು ಕೇಳಲಿಲ್ಲ. ಈ ಹೊತ್ತಲ್ಲಿ ಭಾರತನ ನಾವು ಬಿಟ್ಕೊಂಡ್ರೆ ನಮ್ಮಷ್ಟು ಮೂರ್ಖರಿಲ್ಲ ಅಂತ ಈಗ ರೆಸೊಲ್ಯೂಷನ್ನೇ ಪಾಸ್ ಮಾಡಿದ್ದಾರೆ. ಪ್ರೆಸಿಡೆಂಟ್ ಟ್ರಂಪ್ 50% ಟ್ಯಾರಿಫ್ ಆನ್ ಇಂಡಿಯಾನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ. ಇದು ಮೇಜರ್ ಡೆವಲಪ್ಮೆಂಟ್. ಮೋದಿಗೆ ಅಮೆರಿಕದಲ್ಲಿಯೇ ಬಲ ಸಿಗ್ತಿದೆ. ಮೋದಿ ಪರ ಕೂಗು ಅಮೆರಿಕದಲ್ಲೇ ಎದ್ದಿದೆ. ಮೋದಿ ಜೊತೆ ಟ್ರಂಪ್ ಈ ರೀತಿ ಹಾಳು ಮಾಡಿಕೊಂಡ್ರೆ ನಮಗೆ ನಷ್ಟ ಅಂತ. ಸೊ ಭಾರತ ಏನು ಮಾಡಿದೆ ಅಂದರೆ, ಯಾವ ರೀತಿ ಪ್ರೆಷರ್ ಕ್ರಿಯೇಟ್ ಮಾಡಿದೆ ಅಂದರೆ, ನಂಬರ್ 1 ಅಮೆರಿಕ ನಿಯೋಗ ಟ್ರೇಡ್ ಡೀಲ್ ಫೈನಲ್ ಮಾಡ್ಕೊಳ್ಳೋದಕ್ಕೆ ಭಾರತಕ್ಕೆ ಬಂದು ಕೂತಿದೆ. ಭಾರತ ನಿಯೋಗ ಅಮೆರಿಕಕ್ಕೆ ಹೋಗಿಲ್ಲ. ನಾವು ಹೋಗಿದ್ವಿ ಆರಂಭದಲ್ಲಿ. ಅವ್ರು ಹೇಳಿದ್ದು ನಮಗೆ ಓಕೆ ಆಗಿಲ್ಲ, ನಮ್ಮ ಮೇಲೆ ಹೇರಿಕೆ ಮಾಡ್ತಿದ್ರಿ, ಇದು ವಿನ್ ಲೂಸ್ ಫಾರ್ಮುಲಾ, ನಮಗೆ ವಿನ್ ಬೇಕು ಅಂತ ಕೇಳಾಯಿತು. ಓಕೆ ಆಗಿಲ್ಲ ಅಂದಾಗ ನಮ್ಮ ನಿಯೋಗನ ವಾಪಸ್ ಕರೆಸ್ಕೊಳ್ತು. ಆಮೇಲೆ 3 ಸಲ ಆಯಿತು. ಈಗ ಅಮೆರಿಕ ನಿಯೋಗ ಭಾರತಕ್ಕೆ ಬಂದು ಕೂರ್ತಾ ಇದೆ. ಟಫ್ ನಟ್ ಟು ಕ್ರ್ಯಾಕ್ ಇಂಡಿಯಾ ಅಂತ ಪದೇ ಹೇಳ್ತಿದ್ದಾರೆ. ತುಂಬ ಕಷ್ಟ ಇದೆ ಭಾರತ ಮಣಿಸೋದು ಅಂತ. ಸೊ ಅಮೆರಿಕಾನೇ ಮಂಡಿ ಉರಿಸೋ ರೀತಿಯಲ್ಲಿ ಟ್ರೇಡ್ ಡೀಲ್ ವಿಚಾರದಲ್ಲಿ ಭಾರತ ಶಾಕ್ ಕೊಟ್ಟಿದೆ ಟ್ರಂಪ್ಗೆ. ಅವರೇ ಬಂದು ಕೇಳ್ಕೊಳ್ತಿದ್ದಾರೆ. ಈಗ ನೋಡಿದ್ರೆ ಭಾರತದ ವಿಚಾರದಲ್ಲಿ ನೀವು ಹೆಜ್ಜೆ ಹಿಂದಿಡಲೇಬೇಕು, ನೀವೇ ಸೋಲ್ಬೇಕು ಅಂತ ಸಂಸತ್ನಲ್ಲಿಯೇ ಕಾನೂನಾತ್ಮಕವಾಗಿ ನಮಗೆ ದಾರಿಗಳಿವೆ ಅಂತ ಟ್ರಂಪ್ಗೆ ಸೆಡ್ ಹೊಡಿತಾ ಇದ್ದಾರೆ. ಇದು ಮೇಜರ್ ಡೆವಲಪ್ಮೆಂಟ್. ಇದರ ಜೊತೆಗೆ ನೋಡಿ ಏನಾಗಿದೆ. 20 ರಾಜ್ಯಗಳಲ್ಲಿ ಶುಲ್ಕದ ವಿರುದ್ಧ ಸಮರ. ಭಾರತದ ಮೇಲೆ 50% ತೆರಿಗೆ ವಿಚಾರ ಇದು ಒಂದಾಯ್ತು. ಆಮೇಲೆ ಹೊಸದಾಗಿ ನೀಡುವಂಥ H1B ವೀಸಾ ಮೇಲೆ 90 ಲಕ್ಷ ರೂಪಾಯಿ ಶುಲ್ಕ ವಿಧಿಸುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರದ ವಿರುದ್ಧ ಅಮೆರಿಕದ 20 ರಾಜ್ಯಗಳು ಈಗ ಬೀದಿಗಿಳಿದಿವೆ. ದೊಡ್ಡ ಮಟ್ಟದ ಹೋರಾಟ. ನೀವು ಈ ರೀತಿ H1B ವೀಸಾ ಮೇಲೆ ಶುಲ್ಕ ಹಾಕಿಬಿಟ್ರೆ ಇಲ್ಲ ನಮಗೆ ಸ್ಕಿಲ್ಡ್ ವರ್ಕರ್ಸ್ ಎಲ್ಲಿ ಸಿಗ್ತಾರೆ? ಏನು ನಮ್ಮನ್ನು ಅಮೆರಿಕ ಮುಳುಗಿಸ್ಬೇಕು ಅಂದ್ಕೊಂಡಿದ್ದೀರಾ ಅಂತ. ಈ ನಿರ್ಧಾರದಿಂದ ಆರೋಗ್ಯ, ಶಿಕ್ಷಣ, ತಂತ್ರಜ್ಞಾನದಂಥ ಕ್ಷೇತ್ರಗಳಲ್ಲಿ ಕಾರ್ಮಿಕರ ಕೊರತೆ ಸೃಷ್ಟಿಯಾಗಿ ನಾವು ಹಳ್ಳ ಹಿಡಿತೀವಿ. ಗ್ರೇಟ್ ಅಮೆರಿಕಾ ಅಲ್ಲ, ನೀವು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಮೆರಿಕ ಕೊಲ್ಯಾಪ್ಸ್ ಆಗೋಗುತ್ತೆ. ಎಲ್ಲಿಂದ ತರೋಣ ಸ್ಕಿಲ್ಡ್ ವರ್ಕರ್ಸನ್ನು? ಸ್ಪೆಷಲಿ ಭಾರತ ಇವತ್ತು ಇಡೀ ಜಗತ್ತಿಗೆ ವರ್ಕ್ ಫೋರ್ಸನ್ನು ಪ್ರೊವೈಡ್ ಮಾಡ್ತಿದೆ. ಅಮೆರಿಕ ಎಲ್ಲಿ ಹೋಗುತ್ತೆ? ಬಾಯ್ ಬಡ್ಕೊಳ್ಬೇಕಾಗತ್ತೆ. ಸೊ ಈಗ ಜಿಲ್ಲಾ ಕೋರ್ಟ್ ಈ ಸಂಬಂಧ ಮೊಕದ್ದಮೆ ದಾಖಲಿಸಿರೋ ನ್ಯೂಯಾರ್ಕ್ನ ಅಟಾರ್ನಿ ಜನರಲ್ ಲೆಟಿಟಿಯಾ ಜೇಮ್ಸ್ ಮತ್ತು ಇತರೆ 19 ಅಟಾರ್ನಿ ಜನರಲ್ಗಳು ಟ್ರಂಪ್ ನಡೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 20 ರಾಜ್ಯಗಳಲ್ಲಿ ತೀವ್ರ ಹೋರಾಟ ಶುರುವಾಗಿದೆ.
ಹಾಗಾಗಿ ಇಲ್ಲೂ ಕೂಡ ಟ್ರಂಪ್ಗೆ ಭಾರತದ ವಿರುದ್ಧ ಬಿಗ್ ಸೆಟ್ ಬ್ಯಾಕ್, ಭಾರತ ಕಟ್ಟಾಕ್ತೀನಿ ಅಂತ ಹೊರಟಿದ್ರು. H1B ವೀಸಾ ಉನ್ನತ ಕೌಶಲ್ಯ ಹೊಂದಿರುವ ವಿದೇಶಿ ಕಾರ್ಮಿಕರಿಗೆ ತಾತ್ಕಾಲಿಕವಾಗಿ ಅಮೆರಿಕದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೀಸಾದ ಲಾಭವನ್ನು ಪಡ್ಕೊಂಡಿರೋರು ಅತಿ ಹೆಚ್ಚು ಭಾರತೀಯರು. ಇದೀಗ ಟ್ರಂಪ್ ಸರ್ಕಾರದ ಕ್ರಮ ಆರೋಗ್ಯ, ಶಿಕ್ಷಣ, ತಂತ್ರಜ್ಞಾನ, ಇತರೆ ಸೇವೆಗಳ ಅಗತ್ಯ ಸೇವೆಗಳ ಕ್ಷೇತ್ರಗಳಲ್ಲಿ ಈ ರೀತಿ ಮಾಡಿಬಿಟ್ರೆ ಅವಲಂಬಿತ ಇದ್ರ ಮೇಲೆ H1B ವೀಸಾ ಮೇಲೇ ಅವಲಂಬಿತ ಆಗಿರುವ ಸರ್ಕಾರಿ ಮತ್ತು ಸೇವಾ ಸಂಸ್ಥೆಗಳ ಉದ್ಯೋಗದಾತರಿಗೂ ಸಂಕಷ್ಟ ಆಗುತ್ತೆ. ಸೊ ಟ್ರಂಪ್ ಸರ್ಕಾರ ನಮ್ಮ ಆರ್ಥಿಕತೆಗೆ ಹೊಡೆತ ಕೊಡೋದು ಗ್ಯಾರಂಟಿ. ವಲಸಿಗರ ಮೇಲಿನ ಈ ದಾಳಿಯನ್ನು ನಾವು ಸಹಿಸಲ್ಲ, ಇದು ನಮ್ಮ ಕಂಪ್ಲೀಟ್ ಕುಸಿತಕ್ಕೆ ಕಾರಣ ಆಗತ್ತೆ ಅಂತ ಹೋರಾಟ ಮಾಡ್ತಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಟ್ರಂಪ್ ಹೊಸ H1B ವೀಸಾಗೆ 90 ಲಕ್ಷ ರೂಪಾಯಿ ಶುಲ್ಕ ವಿಧಿಸೋ ನಿರ್ಧಾರ ಪ್ರಕಟಿಸಿದ್ರು. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಸಿಡಿದಿತ್ತು. ಈಗ ನೋಡಿ ಹೆಂಗೆ ಸೆಟ್ ಬ್ಯಾಕ್ ಆಗ್ತಿದೆ ಅವ್ರಿಗೆ ಅಂತ. ಒಂದು ಕಡೆ ಈ ಟ್ಯಾರಿಫು, ಮತ್ತೊಂದು ಕಡೆ H1B ವೀಸಾ ಶುಲ್ಕ, ಎರಡೂ ಕೂಡ ಭಾರತೀಯರಿಗೇನೆ ಟಾರ್ಗೆಟ್ ಮಾಡ್ಕೊಂಡು ತಗೊಂಡಿದ್ದ ಕ್ರಮ. ಈಗ ಇದನ್ನು ವಾಪಸ್ ತಗೊಳ್ತಿರೋ ಇಲ್ವೋ, ಸರ್ಕಾರನೂ ಶೇಕ್ ಆಗುತ್ತೆ, ಅಮೆರಿಕ ಕೊಲ್ಯಾಪ್ಸ್ ಆಗುತ್ತೆ ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ. ಈ ತೆರಿಗೆಯಿಂದಾಗಿ ಭಾರತದ ಸಂಬಂಧ ಹಾಳಾಗ್ತಿದೆ. ಅಮೆರಿಕದ ಹಿತಾಸಕ್ತಿ ರಕ್ಷಣೆ ಆಗೋ ಬದಲು ಪೂರೈಕೆ ಸರಪಳಿಯೇ ಕಟ್ಟಾಗ್ತಿದೆ. ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಈ ತೆರಿಗೆಯನ್ನು ರದ್ದುಗೊಳಿಸೋದ್ರಿಂದ ಸಂಬಂಧಾನು ವೃದ್ಧಿ ಆಗುತ್ತೆ, ನಾವು ಆರಾಮಾಗಿರ್ಬೋದು, ನಮ್ಮ ಜೇಬು ಸುಡಲ್ಲ ಅಂತ ಈಗ ಬ್ರೆಜಿಲ್ ಮೇಲೆ ಹಾಕಿರೋದು, ಭಾರತದ ಮೇಲೆ ಹಾಕಿರೋ ಸುಂಕವನ್ನೆಲ್ಲ ಕೊನೆಗೊಳಿಸಬೇಕು, ಇದೇ ಲಾಸ್ಟ್ ಆಗಬೇಕು ಅಂತ ಸೆನೆಟ್ನಲ್ಲಿ ಅಂಗೀಕಾರವಾದ ಬೆನ್ನಲ್ಲೇ ಈ ಮಹತ್ವದ ಬೆಳವಣಿಗೆ ಆಗಿದೆ. ಬ್ರೆಜಿಲ್ ಮೇಲಿನ ಸುಂಕ ಮಸೂದೆ ಅಂಗೀಕಾರ ಆಗಿದೆಯಲ್ಲ, ಅದ್ರ ಬೆನ್ನಲ್ಲೇ ಭಾರತದ ಮೇಲೂ ಕೂಡ ತೆಗಿಲೇಬೇಕು ಅಂತ ಮಹತ್ವದ ಬೆಳವಣಿಗೆ ಆಗಿದೆ. ಸೊ ಅಮೆರಿಕದಲ್ಲಿ ಈಗ ಮೋದಿ ವೇವ್ ಸದ್ದು ಮಾಡ್ತಿದೆ. ಟ್ರಂಪ್ಗೆ ಯಾವ ರೀತಿ ಮುಖಭಂಗ ಅಂದರೆ ಇದು ನೋಡಿ. ಈಗ ಜೆಲೆನ್ಸ್ಕಿ ಯುಕ್ರೇನು ಬಾಯಿ ಮುಚ್ಚಿಸ್ತೀನಿ ಅಂತ ಹೊರಟಿದ್ದಾರೆ, ಯುದ್ಧ ನಿಲ್ಲಿಸದೇ ಇದ್ರೆ 3ನೇ ಮಹಾಯುದ್ಧ ಆಗುತ್ತೆ ಅಂತ ಹೆದರಿಸ್ತಿದ್ದಾರೆ. ಆದರೆ ಜೆಲೆನ್ಸ್ಕಿ ಭಾರತಕ್ಕೆ ಬರ್ತಿದ್ದಾರೆ ಜನವರಿಯಲ್ಲಿ. ಸೊ ಎಲ್ಲಿ ಮೋದಿ ಶಾಂತಿ ಸ್ಥಾಪನೆ ಮಾಡಿಬಿಡ್ತಾರೋ, ಮೊನ್ನೆ ಪುಟಿನ್ ಬಂದರು, ಈಗ ಜೆಲೆನ್ಸ್ಕಿ ಬರ್ತಾರೆ ಅಂದರೆ ಮೋದಿ ಶಾಂತಿದೂತ ಆಗಿಬಿಡ್ತಾರೆ, ನನ್ನ ರೋಲು ಕಿತ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಬೇರೆ ಶುರುವಾಗಿದೆ. ಅದಕ್ಕೆ ಯುಕ್ರೇನ್ ಮಾತಂತೂ ಕೇಳ್ತಿಲ್ಲ, ಶುರು ಮಾಡಿದವ್ರು ಇವರೇ, ನಿಲ್ಲಿಸೋಕ್ಕಾಗ್ತಿಲ್ಲ, ಈಗ ಹೆದರಿಸೋಕೆ ಶುರು ಮಾಡಿದ್ದಾರೆ ಟ್ರಂಪ್. ಸೊ ಎಲ್ಲ ಕಡೆಯಿಂದ ಸೈಲೆಂಟ್ ಆಗಿದ್ದುಕೊಂಡು ಭಾರತ ಅಮೆರಿಕವನ್ನು ಈ ಸಲ ಶೇಕ್ ಮಾಡಿರೋ ರೀತಿ ಭಾರತ ಯಾವತ್ತಿಗೂ ಇತಿಹಾಸದಲ್ಲಿ ಮರೆಯೋದಕ್ಕಾಗಲ್ಲ. ಅಮೆರಿಕದಂತಹ ದೊಡ್ಡಣ್ಣ ರಾಷ್ಟ್ರವನ್ನು ಹೆಂಗೆ ಆಟ ಆಡಿಸಿದ್ರು ಮೋದಿ ಅನ್ನೋದು ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳ್ಕೊಳ್ಳುತ್ತೆ. ಚೀನಾದಷ್ಟು ಆಲ್ರೆಡಿ ಸ್ಟ್ರಾಂಗ್ ಆಗಿಲ್ಲ, ನಾವು ಸ್ಟ್ರಾಂಗ್ ಆಗ್ತಿರುವ ದೇಶ. ಆದರೂ ಅಮೆರಿಕವನ್ನು ಕಂಗಾಲು ಮಾಡಿರುವಂತಹ ಈ ಜಾಣತನ ಇದೆಯಲ್ವ, ಅದು ಸ್ಟಡಿ ಮಾಡೆಲ್ ಆಗಿದೆ ಈಗ ಅಮೆರಿಕವನ್ನು ಭಾರತ ಯಾವ ರೀತಿ ಕುಣಿಸಿದೆ ಅನ್ನೋದು. ಸೊ ಟ್ರಂಪ್ ಈಗ 360 ಡಿಗ್ರಿ ಒತ್ತಡದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾರೆ. ಮೋದಿ ಎದುರು ಹಾಕ್ಕೊಂಡು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.